ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಉಜ್ಜಿನಿ ಗ್ರಾಮದಲ್ಲಿ ವೃದ್ಧೆಯನ್ನ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಕೂಡಲೇ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು 24 ಗಂಟೆಯೊಳಗೆ ಆರೋಪಿಯನ್ನ ಬಂಧಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣವನ್ನ ಪತ್ತೆ ಹಚ್ಚಲು ತುಮಕೂರು ಜಿಲ್ಲೆಯ ಎಸ್ಪಿ ಅಶೋಕ್ ಕೆವಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಆದ ಸಿ ಗೋಪಾಲ್ ಮತ್ತು ಪುರುಷೋತ್ತಮ್ ಎಂಎಲ್ ರವರ ನೇತೃತ್ವದಲ್ಲಿ ಕುಣಿಗಲ್ ಉಪ ವಿಭಾಗದ ಪೊಲೀಸ್ ಅಧೀಕ್ಷಕರು ಆದ ಓಂ ಪ್ರಕಾಶ್ ಅವರ ಮಾರ್ಗಸೂಚನೆಯ ಮೇರೆಗೆ ಅಮೃತೂರು ವೃತ್ತ ನಿರೀಕ್ಷಕರು ಆದ ನವೀನ್ ಗೌಡ, ಕುಣಿಗಲ್ ಪೊಲೀಸ್ ಠಾಣೆಯ ಪಿಐ ಮಾದನಾಯಕ್ ಮತ್ತು ಹುಲಿಯೂರು ದುರ್ಗ ಪಿಎಸ್ಐ ರವರು ಆದ ಪ್ರಶಾಂತ್, ಎಎಸ್ಐ ಗಂಗರಾಜು ಮತ್ತು ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆದ ಸಚಿನ್, ಸತೀಶ್, ನವೀನ್, ಮಂಜುನಾಥ್, ಬಾಹುಬಲಿ, ಬುಜ್ಜಪ್ಪ ಕಸನಾಳ ಮತ್ತು ಅಮೃತೂರು ಪೊಲೀಸ್ ಠಾಣೆಯ ನಾರಾಯಣಪ್ಪ ಸ್ವಾಮಿ, ರಾಮಕೃಷ್ಣ, ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿಯಾದ ಎಸ್ಎನ್ ನರಸಿಂಹರಾಜು ಅವರನ್ನ ಒಳಗೊಂಡಂತೆ ಅಪರಾಧ ಪತ್ತೆ ತಂಡವನ್ನ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಿ ಆರೋಪಿಯಾದ ಕೃತ್ಯಕ್ಕೆ ಬಳಕೆ ಮಾಡಿದ ಒಂದು ಮೊಬೈಲ್ ಫೋನ್ K04A5821 ನಂಬರ್ನ ಹೋಂಡಾ ಸಿಬಿಜೆಡ್ ಬೈಕ್, 15,000 ರೂಪಾಯಿ ನಗದು ಹಣವನ್ನ, 4 ಚಿನ್ನದ ಬಳೆಗಳು, ತಾಳಿ ಹಾಗೂ 1 ಚಿನ್ನದ ಸರ, 1 ಜೊತೆ ಚಿನ್ನದ ಓಲೆ, ಒಟ್ಟು 79 ಗ್ರಾಂ ತೂಕದ ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆ ಕೈಗೊಂಡ ಈ ಪ್ರಕರಣದ ಆರೋಪಿ ಮುತ್ತುರಾಜ್ ಈತ ನಾಗಮ್ಮ ಅವರಿಂದ ಸಾಲವನ್ನ ಪಡೆದು ಹಣವನ್ನ ವಾಪಸ್ ನೀಡದೆ ಇದ್ದರಿಂದ ಮೃತ ನಾಗಮ್ಮ ಅವರು ಹಣವನ್ನ ವಾಪಸ್ ನೀಡುವಂತೆ ಪದೇ ಪದೇ ಕೇಳ್ತಾ ಇದ್ದ ಕಾರಣ ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ದ ನಾಗಮ್ಮನನ್ನ ಕೊಲೆ ಮಾಡಿದ್ದೆ ಅಂತ ಆರೋಪಿ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ಈ ಮಿಂಚಿನ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. 11ನೇ ತಾರೀಕಿನ ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಾಹಿತಿ ತಿಳಿದು ಬರುತ್ತೆ. ಉಜ್ಜಿನಿ ಗ್ರಾಮ ಊರಲ್ಲಿ ಒಂದು ಮನೆಯಲ್ಲಿ ಒಬ್ಬ ಅಜ್ಜಿ, ಸುಮಾರು 75 ಇಯರ್ಸ್ ಓಲ್ಡ್ ನಾಗಮ್ಮ ಅನ್ನೋರು ಮೃತಾವಸ್ಥೆಯಲ್ಲಿ ಇರೋದು ಕಿಟಕಿಯಿಂದ ಅವ್ರ ರಿಲೇಟಿವ್ಸ್ ಎಲ್ಲ ನೋಡಿ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ಗೆ ಸ್ಪಾಟ್ಗೆ ಹೋಗಿ ನೋಡುವಾಗ ಅಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಸಮಕ್ಷದಲ್ಲಿ ಓಪನ್ ಮಾಡಿ ನೋಡಿರುವಾಗ 75 ಇಯರ್ ಓಲ್ಡ್ ಏನು ನಾಗಮ್ಮ ಅನ್ನೋದಿದ್ದಾರೆ ಅವರು ಹಾಲಲ್ಲಿ ಬೆಡ್ ಮೇಲೆ ಮೃತಪಟ್ಟಿರೋ ಸ್ಥಿತಿಯಲ್ಲಿ ಹೇಗಿರ್ತಾರೆ. ಸೊ ಇಮಿಡಿಯೇಟ್ ಆಗಿ ಅವರು ಮಗ ಗೋವಿಂದರಾಜು ಅವರಿಂದ ಒಂದು ಕಂಪ್ಲೇಂಟ್ ತಗೊಂಡು ಅಲ್ಲಿ ಇರುವ ಘಟನಾ ಕ್ರಮ ಪ್ರಕಾರ ಒಂದು FIR ಮಾಡ್ಕೊಂಡಿದ್ವಿ. ಸೆಕ್ಷನ್ 311 ಅಂದರೆ ಮರ್ಡರ್ ಕಮ್ ರಾಬರಿ, 103 ಮರ್ಡರ್, 320 ಸಬ್-4 ENS ಪ್ರಕಾರ ಒಂದು FIR ಮಾಡಿಕೊಳ್ಳಲಾಗಿದೆ. ಮಾಡಿಕೊಂಡು ಇಮಿಡಿಯೇಟ್ ಆಗಿ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿ ಯಾರು ಈ ಘಟನೆ ಮಾಡಿರ್ಬೋದು ಅನ್ನೋದಕ್ಕೆ ಹಿನ್ನೆಲೆ ವಿಚಾರಿಸುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ 9th ಮಾರ್ಚ್ ಸಾಯಂಕಾಲ ಸುಮಾರು 7:30ಯಿಂದ 8:00 ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಮುತ್ತುರಾಜ್ ಅನ್ನೋನು ಅಜ್ಜಿ ಒಬ್ಬರೇ ಇದ್ದಾಗ ಮನೆ ಒಳಗೆ ಹೋಗಿ ಅಜ್ಜಿಯನ್ನು ಸಾಯಿಸಿ ರೀತಿ ಕುತ್ತಿಗೆಯನ್ನು ಇದು ಮಾಡಿ ಪ್ರೆಸ್ ಮಾಡಿ ಮತ್ತು ದಿಂಬೆಯನ್ನು ಯೂಸ್ ಮಾಡಿ ಆಕ್ಸ್ಫಿಕ್ಸಿಯೇಷನ್ ಮಾಡಿಸಿ ಸ್ಮಾದರಿಂಗ್ ಮಾಡಿ ಅವಳನ್ನು ಸಾಯಿಸಿರೋದು ಕಂಡು ಬಂದಿದೆ. ಈ ಮುತ್ತುರಾಜ್ ಅನ್ನೋನು ಅದೇ ಊರ ವಾಸಿಯಾಗಿರ್ತಾನೆ, ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅಜ್ಜಿ ಸಾಲ ಕೊಟ್ಟಿರ್ತಾರೆ. ಸೊ ಆ ಸಾಲವನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ರು ಅನ್ನೋ ನೆಪದಿಂದ ಅಜ್ಜಿಯನ್ನು ಇವನು ಕೊಲೆ ಮಾಡಿರೋದು ಕಂಡು ಬರ್ತದೆ. ಕೊಲೆ ಜೊತೆಗೆ ಅಜ್ಜಿ ಕೈಯಲ್ಲಿರುವ 4 ಬಾಳಗಳನ್ನು, ಕಿವಿಯಲ್ಲಿರುವ ಓಲೆಗಳನ್ನು, ಕುತ್ತಿಗೆಯಲ್ಲಿರುವ ಏನು ಈ ಮಂಗಲಸೂತ್ರ ಏನಿದೆ ಅದನ್ನು ಅಲ್ಲಿ ಇಟ್ಕೊಂಡು ಹೋಗಿ ಅವನು ಹೋಗಿರ್ತಾನೆ. ಸೊ ನಾವು ಮಾಡಿರುವ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದು ತಿಳಿದುಕೊಂಡು ಇಮಿಡಿಯೇಟ್ ಆಗಿ ಪತ್ತೆ ಮಾಡಿ 12 ಗಂಟೆ ಒಳಗಡೆ ಅವನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಈ ಏನು ಕಳ್ತನ ಮಾಡಿ ತೊಗೊಂಡು ಹೋಗಿ ರಾಬರಿ ಮಾಡಿ ತೊಗೊಂಡು ಹೋಗಿರೋ ಈ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಅವನು ರಿಕವರಿ ತೋರ್ಸೋಕ್ಕೆ ಕೇಳಿದಾಗ 2 ಗೋಲ್ಡ್ ಬ್ಯಾಂಗಲ್ಸನ್ನು ಚನ್ನಪಟ್ಟಣ ಒಂದು ಗೋಲ್ಡ್ ಶಾಪಲ್ಲಿ ಅಡ ಇಟ್ಟು ಸುಮಾರು 2.5 ಲಕ್ಷ ದುಡ್ಡು ಪಡ್ಕೊಂಡಿರ್ತಾನೆ. ಮತ್ತು ಮಿಕ್ಕಿದ ಗೋಲ್ಡನ್ನು ತೋಟದಲ್ಲಿ ಒಂದು ಕಡೆ ಹಚ್ಚಿಟ್ಟಿರ್ತಾನೆ.
ಸೊ ನಾವು ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಯಿಂದ ರಿಕವರಿ ಮಾಡಿರ್ತೀವಿ ಮತ್ತು ಮಾನ್ಯ ಜಡ್ಜ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯನ್ನು ತಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಷನ್ ನಡೆಸ್ತಾ ಹೋಗ್ತಾ ಇದ್ದೀವಿ. ಈ ಗುಡ್ ವರ್ಕ್ ಒಳ್ಳೆ ಕೆಲಸ ಮಾಡಿರುವ ನಮ್ಮ ಹುಲಿಯೂರು ಟೀಮನ್ನು ಅಭಿನಂದಿಸ್ತಾ ಇದ್ದೀನಿ. ಸೊ ಓಂ ಪ್ರಕಾಶ್ DSP ಅವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ನವೀನ್ ಗೌಡ ಅವರು, ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು ಅವರ ಟೀಮ್ ASI ಗಂಗರಾಜು, ಸಚಿನ್ MS, ಕಾನ್ಸ್ಟೇಬಲ್ ಸತೀಶ್ CR, ನವೀನ್ ಕುಮಾರ್, ಮಂಜುನಾಥ್, ಭುಜಪ್ಪ ಮತ್ತು ಅಮೃತೂರು ಠಾಣೆ ಪೊಲೀಸರು ಸಹ ಇದರಲ್ಲಿ ಶಾಮೀಲಾಗಿದ್ದರು ಸಪೋರ್ಟ್ಗೆ. ಅವರು ನಾರಾಯಣ ಸ್ವಾಮಿ, ರಾಮಕೃಷ್ಣ ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ ಎಲ್ಲರೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಇಬ್ಬರು ಅಡಿಷನಲ್ SPs ಸಹ ಇಮಿಡಿಯೇಟ್ಲಿ ಸ್ಪಾಟ್ಗೆ ರೀಚ್ ಆಗಿ ನಮ್ಮ ಸಮೇತ ಇದ್ದು ಅಲ್ಲಿ ಡೈರೆಕ್ಷನ್ಸ್ ನೀಡಲಾಗಿದೆ. ಸೊ ಆದಷ್ಟು ಬೇಗ ಇದು ಭಾಳ ಕ್ವಿಕ್ಕಾಗಿ ಇದು ಪತ್ತೆ ಮಾಡಿರೋದು ಇದು ಒಂದು ಒಳ್ಳೆಯ ಮೆಸೇಜ್ ಆಗುತ್ತೆ. ಬಾಬು ಖಾನ್, ತುಮಕೂರು, ಏಷ್ಯನ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.